ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರು. ಇತ್ತೀಚಿನ ಸುದ್ದಿ, ಸಂಪುಟ ಅಂದರೆ ಕ್ಯಾಬಿನೆಟನ್ನು ಮ್ಯಾಕ್ಸಿಮಮ್ ಸರ್ಜರಿ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್? 50%, 60%? ಅದು ಪೂರ್ತಿಯಾಗಿ ಚೇಂಜ್ ಮಾಡ್ತಾರೆ. ಇದು ಚರ್ಚೆ ಜೋರು ಹಿಡಿತಾ ಇದೆ. ಈ ದಿಶೆಯಲ್ಲಿ ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಸಂಪುಟ ದರ್ಜೆಯ ಸರ್ಜರಿ ಅದು ಯಾವಾಗ? ಮಾರ್ಚ್ ನಂತರ, ಬಜೆಟ್ ಮಂಡಿಸಿದ ನಂತರ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಸಂಕ್ರಾಂತಿ ಸಮಯದಲ್ಲೇ ಹೊಸ ವರ್ಷಕ್ಕೆ ಅಂದರೆ ಮಾರ್ಚ್ ಏಪ್ರಿಲ್ದಲ್ಲೇ ಮೋಸ್ಟ್ಲಿ ಸರ್ಜರಿ ಆಗ್ತದೆ ಅನ್ನುವಂಥ ಮಾತು ಆಗ್ತದನ. ಯಾಕೆಂದರೆ ಇಂಥ ಚರ್ಚೆ ಸಾಕಷ್ಟು ಹೋಗಿ ನಿರಂತರ ಇವೆಲ್ಲ. ಇದರ ಚರ್ಚೆ ಈಗ ಮಾಡೋದು ಅನಿವಾರ್ಯನ ಅನ್ನೋದು ಬೇರೆ ವಿಷಯ. ಆದರೆ ಆ ಚರ್ಚೆಗೆ ಈಗ ನಮ್ಮ ಮೀಡಿಯಾ ಅದು ಕಾರ್ಯತತ್ಪರ ಆಗಿದೆ. ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಎಲ್ಲಿದ್ದು ಏನಾಗ್ತದೆ ಅಂತೆಲ್ಲ. ಯಾಕಪ್ಪ ಅಂದರೆ ಈಗಾಗಲೇ ಕೆಲವೊಂದಿಷ್ಟು ಜನರು ಬದಲಾವಣೆ ಹೋಗ್ತಾರ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಒಂದು 15 ಜನ ಆದರೂ ಮಿನಿಮಮ್ ಔಟ್ ಆಗ್ತಾರೆ. ಆ ಜಾಗದಲ್ಲಿ ಒಂದು 15 ಜನ ಹೊಸಬರು ಬರ್ತಾರೆ, ಅನುಭವಸ್ಥರು ಬರ್ತಾರೆ. ಅನೇಕರು ಇನ್ನೂ ಸಚಿವರಾಗುವಂಥ ಅವಕಾಶ ಸಿಕ್ಕಿಲ್ಲ, ಅವರೆಲ್ಲ ತೆಗೆದುಕೊಳ್ತಾರೆ. ಇಂಥವು ಅನೇಕ ಪ್ರಶ್ನೆಗಳು. ಯಾಕಪ್ಪ ಅಂತಂದ್ರೆ ಸರ್ಜರಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಪ್ರತಿಯೊಬ್ಬರಿಗೆ ಕುತೂಹಲವನ್ನು ಮೂಡಿಸಿದಾವೆ. ಅದರಲ್ಲೂ ಅಧ್ಯಕ್ಷ ಸ್ಥಾನ ಈಗಾಗಲೇ ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ. ಆ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು, ಬೇರೆಯವರು ಕೊಡಬೇಕು ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾರಾಗಾದ್ರೆ ಬದಲಾವಣೆ ಅನ್ನುವಂಥ ಮಾತು. ಜೊತೆಗೆ ಸಿದ್ದರಾಮಯ್ಯರನ್ನ ಬದಲಾಯಿಸಿ ಮುಖ್ಯಮಂತ್ರಿಯಾಗಿ DK ಶಿವರು ಬರ್ತಾರೆ ಅನ್ನುವಂಥ ಒಂದು ವಾದ ಶುರುವಾಗಿದ್ದಾವೆ. ಇಲ್ಲೇ ಸಿದ್ದರಾಮಯ್ಯ ಪರ ಇದ್ದಂಥವ್ರು, DK ಪರ ಇದ್ದಂಥವ್ರು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಕಥೆಗಳನ್ನು ಕಟ್ತಾ ಇದ್ದಾರೆ, ಕಾಲ ಕೈಯ ಜೋಡಿಸ್ತಾ ಇದ್ದಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಇಂಡೈರೆಕ್ಟ್ ದಾಳಿ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಜನಕ್ಕೂ ಕುತೂಹಲ, ಯಾರು ಬದಲಾಗ್ತಾರೆ, ಏನು ಮಾಡ್ತಾರೆ ಅಂತೇಳಿ. ಇನ್ನು ಕೆಲವರಿಗೆ ಈ ತಿಕ್ಕಾಲದಲ್ಲಿ ಎಲ್ಲಿ ಕಾಂಗ್ರೆಸ್ ಗೌರ್ಮೆಂಟ ಬಿದ್ದು ಹೋಗ್ತದನ ಅನ್ನೋದು ಆತಂಕವೂ ಇಲ್ಲಿ ಮೂಡಿದ. ಯಾಕಪ್ಪ ಅಂತಂದ್ರೆ ಈ ತಿಕ್ಕಾಟಲ ತೀವ್ರ ಆಯ್ತಪ್ಪ ಅಂತಂದ್ರೆ ಪಾರ್ಟಿ ಒಡೆದು ಹೋಗೋ ಸಾಧ್ಯತೆಗಳು ಇರ್ತಾವೆ ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲಿ ಇವತ್ತು ಅತಿ ಹೆಚ್ಚು ಚರ್ಚೆಗಿದ್ದಂಥದ್ದು ಬೆಳಗಾವಿ ರಾಜಕೀಯದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬದಲಾವಣೆ ಆಗ್ತದನ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಅವರನ್ನು ಮನೆಗೆ ಕಳಿಸ್ತಾರ ಅನ್ನೋಂಥ ಚರ್ಚೆ ಬರ್ತಾಯಿದೆ. ಯಾಕಂತಂದ್ರೆ ಅವರು ಒಂದಿಷ್ಟು ವಿವಾದಗಳು ಅದು ಇದು ಸ್ವಲ್ಪ ಏನಪ್ಪ ಚರ್ಚೆಗೀಡಾಗಿದ್ದು ಕಾರಣಕ್ಕಾಗಿ. ಮತ್ತು ನಮ್ಮ ಲಕ್ಷ್ಮಣ ಸವದಿ ಅವರು ಇನ್ನಾಗ್ತಾರೆ, ಒಳಗೆ ಬರ್ತಾರ ಅಂತೇಳಿ. ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸತೀಶ್ ಅವರು ಅಧ್ಯಕ್ಷರಾದರೆ ಅವರು ಈ ಒಂದು ಈ PWD ಮಿನಿಸ್ಟರ್ಶಿಪ್ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥ ಇವು ಸಹ ಚರ್ಚೆ ಶುರುವಾಗಿಬಿಟ್ಟಿದ್ದಾವೆ. ಒಂದಕ್ಕೊಂದು ಕಾಲ ಕೈ ಜೋಡಿಸ್ತಾ ಇದ್ದಾರೆ. ಯಾರಿಗೆ ಹೆಂಗೆ ಮನಸ್ಬೇಕು ಹಂಗೆ ಹೇಗೆ ಶುರು ಮಾಡಿಬಿಟ್ಟಿದ್ದಾರೆ. ಇದರಿಂದಾಗಿ ನಿಜವಾಗಿಯೂ ಇದು ಕಾಂಗ್ರೆಸ್ಸಿಗೆ ಲಾಭನೋ ಹಾನಿನೋ ಅಂತ. ಯಾಕಂದರೆ ಈಗಾಗಲೇ ಒಂದು ಸ್ವಲ್ಪ DK ವಿರೋಧಿಗಳು ಇಲ್ಲಪ್ಪ ಅವ್ರಲ್ಲಿ ಭಾಳ ಇದ್ದಾವೆ. 2 ಪೋರ್ಟ್ಫೋಲಿಯೋಗಳು ಇಟ್ಕೊಂಡಿದ್ದಾರೆ. ಒಂದು ಏನಪ್ಪ ಅಂದರೆ ನೀರಾವರಿ, ಬೃಹತ್ ನೀರಾವರಿ. 2ನೇದು ಬೆಂಗಳೂರು ನಗರದ್ದು ಇಟ್ಕೊಂಡಿದ್ದಾರೆ, ನಗರಾಭಿವೃದ್ಧಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ಫುಲ್ ಗಾವಲಿನ ಏರಿಯಾ ಅದಂತೇಳಿ ಟೀಕಾ ಮಾಡೋರು, ವ್ಯಂಗ್ಯ ಮಾಡೋರು ಇದ್ದಾರೆ. ಅದೇ ಕಾಲಕ್ಕೆ ಇನ್ನಷ್ಟು ಜನ ಇಲ್ಲ 2 ಪಾರ್ಟಿ ಆಗಿದ್ದಾವೆ. ಕೆಲವೊಂದಿಷ್ಟು ಜನ ಬೆನ್ನು ಹತ್ತಿದ್ದಾರೆ. 20-30 ಜನ ML ಹೊಡ್ಕೊಂಡು ಅವ್ರು ಅಡ್ಡಾಡ್ತಿದ್ದಾರೆ, ಅವ್ರು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೆಲ್ಲ ಪಿಕ್ಚರ್ ನೋಡಿದಾಗ ಈ ಸಂದರ್ಭದಲ್ಲೇ ಈ ಚರ್ಚೆ ಅವಶ್ಯಕತೆ ಅನ್ನುವಂಥದ್ದನ್ನು ಯಾಕೆ ಈಗ ಮತ್ತೆ ಹುಟ್ಟಾಕಿದ್ರು, ಇದನ್ನು ಯಾರು ಹುಟ್ಟಾಕಿದ್ರು? ಈ ಹುಟ್ಟ ಎಲ್ಲಿದಂದ್ರೆ ಮುಖ್ಯಮಂತ್ರಿಗಳ ಕಡೆಯಿಂದ ಬರ್ತಾಯಿದೆ ಅಂತ ಸುದ್ದಿ ಬರ್ತಾಯಿದ್ದಾವೆ. ಯಾಕೆ ಇದನ್ನು ಈ ಮುಖ್ಯಮಂತ್ರಿಗಳು ಶುರು ಮಾಡಿದಾರೋ ಅಂತೇಳಿ. ಅವ್ರಿಗೇನು ಅಂಥ ಪ್ರಾಬ್ಲಮ್ ಬಂದಿತ್ತು ಅಂತೇಳಿ. ಯಾಕಂದರೆ ಒಂದು ಕಡೆ ಯಾವ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾರೆ ಅವರು ಸ್ವತಃ. ಇವರು DK ಅವರು ಒಪ್ಪಂದ ಆಗ್ಯದ ಅಂತ ಹೇಳ್ತಾರೆ. ಇದ್ರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅವ್ರಿಗಿರಲಿ. ಆದರೆ ಅದನ್ನು ನೋಡಿಕೊಂಡು ಇನ್ನೊಬ್ಬರು ನಮ್ಮ ಪರಮೇಶ್ವರಪ್ಪನವರು ಏನಿಲ್ಲ ಮತ್ತು ಎಲ್ಲರೂ ಅವ್ರವ್ರು ಹೊಂದಾಣಿಕೆ ಮಾಡ್ಕೊಂಡು ನಮ್ಮದೇನು ಕೆಲಸ ಅಂತ ಮಾತಾಡ್ತಾರೆ. ಒಟ್ಟಾರೆಯಾಗಿ ಮೊದಲ ಗೊಂದಲಗೂಡದ ಇದು. ಈ ಗೊಂದಲದಾಗ ಈ ಸಂದರ್ಭದಲ್ಲೇ ಸಂಪುಟ ಸರ್ಜರಿ ಅವಶ್ಯಕತೆ ಅಂದಾಗ ಹೌದು, ಸೀನಿಯರ್ ಇದ್ದಂಥವ್ರಿಗೆ ಯಂಗ್ ಜನ್ರೇಷನ್ಗೆ ಹೊಸದಾಗಿ ಕೊಡಬೇಕಾಗಿದೆ. ಅವ್ರಿಗೂ ಪಾಪ ಅಸಮಾಧಾನ ಅದ. ಅದಕ್ಕಾಗಿ 2.5 ವರ್ಷದ ನೆಲೆಗಟ್ಟಿನಲ್ಲೇ ಅವ್ರು ಚೇಂಜ್ ಮಾಡ್ತಾಯಿದ್ದೀವಿ ಅಂತೇಳಿ ಹೈಕಮಾಂಡ್ ಉತ್ತರ ಬರಲಿಕ್ಕೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲೇ ಎಲ್ಲರೂ ಹೇಳೋದು ಏನಪ್ಪ ಅಂದರೆ ಈ ಸಲ ಬದಲಾಗ್ತದೆ, ಚೇಂಜ್ ಆಗ್ತದೆ ಅಂತೇಳಿ. ಮತ್ತು ಮುಖ್ಯಮಂತ್ರಿ ಬದಲಾಗ್ತಾರೆ, ಅಧ್ಯಕ್ಷರು ಬದಲಾಗ್ತಾರೆ ಅಂದಾಗ ಎರಡೂ ಆಗ್ಬೋದು ಅನ್ನೋಂಥ ಮಾತು. ಯಾಕಂದ್ರೆ ಅಧ್ಯಕ್ಷರು ಹೋಯ್ತಪ್ಪ ಅಂತಂದ್ರೆ ನಮ್ಮ ಇವರು DK ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಈಗಾಗಲೇ ಟ್ರಾವೆಲ್ ಹಾಕಿದ್ದಾರೆ, ಅದನ್ನು ಬದಲು ಮಾಡ್ತಾರಾ ಅಂತೇಳಿ. ಮತ್ತು ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ರ ಮೇಲೆ ಅಧ್ಯಕ್ಷಗಿರಿ ಮೇಲೆ ಟ್ರಾವೆಲ್ ಹಾಕಿದ್ದಾರೆ. ಅವರು ಅಧ್ಯಕ್ಷರಾದ್ರೆ PWD ಬಿಟ್ಟುಕೊಡ್ತಾರಾ ಅನ್ನುವಂಥ ಮಾತುಗಳು.
ಮತ್ತು ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅವ್ರನ್ನ ಬಿಟ್ಟರೆ ಅಲ್ಲಿ ಯಾರು ಅನ್ನುವಂಥ ಪ್ರಶ್ನೆ. ಯಾಕಂದರೆ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿ ಉಳಿದದ, ಅದರಲ್ಲಿ 3 ಮಂದಿ ಆದರೂ ಭಿಕ್ಷಿಸಿರು ಅನ್ನೋಂಥ ಬೇಡಿಕೆಗಳು ಈಗಾಗಲೇ ನಮ್ಮ ಲಕ್ಷ್ಮಣ ಸವದಿ ಅವರು ಸಹಿತ ತಮ್ಮದೇ ಅಂತ ಟ್ರಾವೆಲ್ ಹಾಕ್ಕೊಂಡು ಮತ್ತು ನಮ್ಮ ಮಂತ್ರಿ ಮಾಡ್ದನ್ನೋದಕ್ಕಾಗಿ ಬಂದು ನಾನು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ಮಂತ್ರಿಗೆ ಕುಳಿತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈಗಾಗಲೇ ಹೈಕಮಾಂಡ್ ಆಗಿರ್ಬೋದು ಅಥವಾ ನಮ್ಮ DKC ಮತ್ತು ಸಿದ್ದರಾಮಯ್ಯವರು ಆಗಿರ್ಬೋದು. ಹಾಗಾಗಿ ಅವರು ಯಾವ BJP ಕಡೆ ಲಕ್ಷ ಹಾಕ್ಲಾರದು ಇವತ್ತಿನವರೆಗೂ ಉಳಿದಿದ್ದಾರೆ ಮತ್ತು ತಮ್ಮ ಏರಿಯಾದ ಅಭಿವೃದ್ಧಿ ಮಾಡ್ತಾ ಹೊರಟಿದ್ದಾರೆ ಏಕಾಲಕ್ಕೆ. ಹೀಗಾಗಿ ಒಟ್ಟಿನಲ್ಲಿ ಎಲ್ಲ ಕಡೆನೂ ಹಳೆ ಮೈಸೂರು ಭಾಗ ಇರ್ಬೋದು, ಮೈಸೂರು ಭಾಗದಲ್ಲಿರ್ಬೋದು, ಬೆಂಗಳೂರು ಭಾಗದಲ್ಲಿರ್ಬೋದು ಅನೇಕ ಸಿದ್ದರಾಮಯ್ಯರ ಫಾಲೋವರ್ಸ್ಗಳು ಸಹಿತ ಕಿತ್ತಾಕುವಂಥದ್ದು, DKC ಫಾಲೋವರ್ಸ್ ಮೇಲೆ ತರುವಂಥದ್ದು ಇವೇನೇನು ಒಟ್ಟು ಈಗ ಇದನ್ನೆಲ್ಲ ನೋಡಿ ಒಂದು ಹಿಂಗೆ ಅನ್ನಿಸ್ತದೆ. ಇವೆಲ್ಲ ಲಿಸ್ಟ್ ಬರೋದು ಹೊರಗೆ ಹೋಗೋದು ನೋಡಿದಾಗ ಇವೆಲ್ಲ ಗೆಸ್ಟ್ರಿ ಇವತ್ತಿನೋ ಮತ್ತೆ ಇಟ್ಕೊಳ್ರಿ. ಇವತ್ತು ಯಾವುದೇ ಮೀಡಿಯಲ್ಲಿ ಗೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ, ಇವ್ರು ಬರ್ಬೋದು ಇವ್ರು ಹೋಗ್ಬೋದು ಅಂತೇಳಿ. ಇದೇ ಸತ್ಯ ಅಂತ ಅಲ್ಲ. ಆದರೆ ಮತ್ತೊಮ್ಮೆ ಈ ಕಾಂಗ್ರೆಸ್ ಇದ್ದಿದ್ದು ಈ ಒಂದು ಸಂಪುಟ ಸರ್ಜರಿ ಬಗ್ಗೆ ಯಾಕೆ ಎತ್ತು ಅಂತೇಳಿ. ಯಾಕಪ್ಪ ಅಂದ್ರೆ ಈ ಎತ್ತಂದ್ರೆ ಇದರ ಇನ್ನೊಂದು ಈಗ ಭಾಳ ಸೂಕ್ಷ್ಮ ಗಮನಿಸ್ಬೇಕಂತ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಖರ್ಗೆ ಅವರು ವಿರೋಧವಾಗಿ ಇವರು ನಮ್ಮ ಸಚಿನ್ ಪಾಂಚಾಳ ಅಥವಾ ಇನ್ನೊಂದಿಷ್ಟು ಕೇಸುಗಳು, ಮುಡಾ ಕೇಸುಗಳು ಇವೆಲ್ಲ ಇರೋ ಮುಂದೆ ಈ ವಿಷಯವನ್ನು ಬಿಟ್ಟುಬಿಟ್ರೆ ಸಹಜವಾಗಿ BJPಗರಿಗೆ ಈ ವಿಷಯನ ದೊಡ್ಡದು ಮಾಡ್ಕೋಬೇಕು ಅಥವಾ ಆ ವಿಷಯನ ದೊಡ್ಡದು ಮಾಡಬೇಕು ಅನ್ನುವಂಥದ್ದು ಇಲ್ಲ, ಅವ್ರವ್ರ ತಿಕ್ಕಾಡೋದು ತಮ್ಮದು ಸ್ವಲ್ಪ ತೆನಿ ಸುಟ್ಕೊಳ್ಬೇಕು ಅನ್ನೋದು ಭಾವನೆಯಿಂದ ಅವರು ಏನೇನೋ ಮಾತಾಡೋಂಥ ಮಾಡಿ ಈ ಇಡೀ ವ್ಯವಸ್ಥೆ ಈ ಏನು ವಿಷಯ ಇದೆ ಇದನ್ನು ದಿಶಾಬಲು ಮಾಡುವಂಥ ಪ್ರಯತ್ನವೂ ಇಲ್ಲಿರ್ಬೋದೇನೋ. ಇದ್ರ ಹಿಂದೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಬಂದಿರೋದಂದರೆ ಅವ್ರಿಗೆ ಈ ಮುಡಾ, ವಾಲ್ಮೀಕಿ ಹಗರಣ, ಈ ಸಚಿನ್ ಪಾಂಚಾಳ ಇವರೆಲ್ಲ ಹಗರಣಗಳನ್ನು ಮುಚ್ಚು ಸಲುವಾಗಿ ಹೊಸ ಒಂದು ಬಾಂಬ್ ಹಾಕಿದ್ದಾರೆ ಅಂತೇಳಿ ಕೆಲವು ರಾಜಕೀಯ ತಜ್ಞರು ಮಾತಾಡಲಿಕ್ಕಿದ್ದಾರೆ. ಅಂದರೆ ಇದರ ಅರ್ಥ ಸಿದ್ದರಾಮಯ್ಯನವರು ಸುಲಭದ ವ್ಯಕ್ತಿ ಅಲ್ಲ, ಅವರು ಈ ಒಂದು ಎಲ್ಲ ಗೊಂದಲಗಳಿಗೆ ಒಂದಿಷ್ಟೇನೋ ತಾತ್ಕಾಲಿಕ ಒಂದಿಷ್ಟು ಬೇರೆ ವಿಷಯ ಚರ್ಚೆ ಮಾಡಿಸಲಿಕ್ಕೆ ತಾವು ಅದನ್ನು ಬಚಾವಾಗುವಂಥ ಕೆಲಸ ಮಾಡ್ತಿದ್ದಾರೆ ಏನೋ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೋ ಆಗಿರಿ. ಈಗ ಒಂದು ಮಾತ್ರ ಸತ್ಯ ಏನಪ್ಪ ಅಂದರೆ, ಸಪೋಸ್ ಏನಾದರೂ ನಮ್ಮ ಮುಖ್ಯಮಂತ್ರಿಯವರು ಅಂದಿದ್ದ ಸರಿ ಅಥವಾ ಕರೆ ಇತ್ತಪ್ಪ ಅಂತಂದ್ರೆ ಒಂದು 2-3 ಕಾರಣ. ಮೊದಲನೇದಾಗೆ ಅವರು ಏನಪ್ಪ ಅಂತಂದ್ರೆ ತಮಗೆ ಬೇಡ ಅಂತ ಈಗಾಗಲೇ ಅಸಮಾಧಾನಗೊಂಡಂಥ ಕೆಲವಷ್ಟು ಜನರನ್ನು ಬದಲಾಯಿಸಿಕೊಳ್ಳುವಂಥ ಮಾತುಗಳಾಗ್ಬೋದು. ಮುಂದೆ ಈಗಾಗಲೇ ನಾಗೇಂದ್ರ ಅವ್ರಿಗೆ ಪ್ರವೇಶ ಕೊಟ್ಟಿದ್ದಾರೆ. ಮಿನಿಸ್ಟರ್ಶಿಪ್ ಅವ್ರು ಕೇಳಿದಾಗ ಅವ್ರು ರಿಸೈನ್ ಮಾಡಿದ್ದು ಅವ್ರಿಗೆ ಅವ್ರು ಕೊಟ್ಟು ಇನ್ನುಳಿದವ್ರನ್ನ ತಮಗೆ ಬೇಕಾದಂಥ ಒಂದು 4-5 ಜನರನ್ನ ಚೇಂಜ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅದಾಗ್ಬೋದು. ಒಂದು ವೇಳೆ ಪೂರ್ಣ ಪ್ರಮಾಣದ ಸರ್ಜರಿ ಅಂತಂದ್ರೆ ಇದು ಮಾತ್ರ ಸ್ವಲ್ಪ ಕಾಂಗ್ರೆಸ್ಸಿಗೆ ಸ್ವಲ್ಪ ಕಷ್ಟದ ಕೆಲಸ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಷ್ಟು ಪವರ್ಫುಲ್ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಿದ್ದ ವಿಷಯ ಇದೆ. ಇಂಥ ಸಂದರ್ಭದಲ್ಲಿ ಕೆಲವಷ್ಟು ರಾಜಕಾರಣಿಗಳು ಅಥವಾ ನಮ್ಮ ಕಾಂಗ್ರೆಸ್ಸಿಗರು ಬ್ಲ್ಯಾಕ್ಮೇಲ್ ಮಾಡೋ ಸಾಧ್ಯತೆಗಳು ಇದ್ದಾವೆ. ಯಾಕಂತಂದ್ರೆ ದುಡ್ಡಿದ್ದಂಥ ಬಲಿಷ್ಠದಂಥ ಅನೇಕ ರಾಜಕಾರಣಿಗಳು ಇವತ್ತು ತಮಗೆ ಬೇಕಾದಂಗೆ ರಾಜಕೀಯ ವ್ಯವಸ್ಥೆನ ಬದಲಾಯಿಸ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ ಆ ದಿಶೆಯಲ್ಲೇ. ಮತ್ತು ಜೊತೆಗೆ ಇನ್ನೊಂದು ಮಾತನ್ನು ಇಲ್ಲಿ ಕಾಂಗ್ರೆಸ್ ನೆನಪಿಡಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ ತಿಕ್ಕಾಟದಾಗ ಏನೋ ಪ್ಲ್ಯಾನ್ ಮಾಡಿರ್ಬೋದು ಸಿದ್ದರಾಮಯ್ಯನವರು. ಈ ತಿಕ್ಕಾಟದಾಗ ನಿಜವಾಗಿಯೂ ಈಗಾಗಲೇ BJP ಸಾಕಷ್ಟು ಪ್ರಯತ್ನ ಮಾಡಿದ್ದದ, ಒಡೆಯೋದಕ್ಕೆ ಪ್ರಯತ್ನ ಮಾಡಿದ್ದದ, ಪಾರ್ಟಿನ ಒಡೆದ ಇದರಲ್ಲಿಕ್ಕೆ ಒಂದು 50 ಜನರು ಹಾರಿಸ್ಕೊಂಡು ಹೋಗ್ಬೋದೇನೋ ಅಂತ ಒಂದು ದೂರದ ಒಂದು ಹುಚ್ಚು ಕನಸು. ಅದಾಗ್ತದೆ ಅಂತ ಗ್ಯಾರಂಟಿ ಅಲ್ಲ, ಬಟ್ ಅದೊಂದು ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ಸಂಪುಟ ಸರ್ಜರಿ ಇದು ತಾತ್ಕಾಲಿಕವಾಗಿ ವಿರೋಧ ಪಕ್ಷದ ದಿಶಾಬಲು ಮಾಡೋ ಸಲುವಾಗಿಯೋ, ನಿಜವಾಗಿಯೂ ಬದಲು ಮಾಡೋ ಸಲುವಾಗಿಯೋ, ಅಥವಾ ನಿಜವಾಗಿಯೂ DKC ಅವ್ರ ಹಿಂದೆ ಸರಿಸೋ ಸಲುವಾಗಿಯೋ, ಅಥವಾ DKC ಅವರಿಂದ ಅಧ್ಯಕ್ಷ ಸ್ಥಾನ ಕಿತ್ತಾಗೋ ಸಲುವಾಗಿಯೋ, ಅಥವಾ ಸತೀಶ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡೋ ಸಲುವಾಗಿಯೋ ಎಲ್ಲರೂ ಇವತ್ತೇನಪ್ಪ ಅಂದ್ರೆ ಎಲ್ಲ ಮೂಲಗಳಿಂದ ಎಲ್ಲ ಕಡೆಯಿಂದ ಚರ್ಚೆ ನಡೀತಾ ಇದೆ. ಈ ನೆಲೆಯಲ್ಲೇ ಇವತ್ತು ನಾವು ಈ ನಡೆದಂಥ ಒಂದು ವಿಷಯವನ್ನು ತಮ್ಮಲ್ಲಿ ಹಂಚ್ಕೋಬೇಕಾಗಿತ್ತು, ಹಂಚ್ಕೊಂಡಿದ್ದೀವಿ. ಇದೇನಾಗ್ಬೋದು, ಅಧ್ಯಕ್ಷ ಬದಲಾಗ್ಬೋದಾ, ಮುಖ್ಯಮಂತ್ರಿ ಬದಲಾಗ್ಬೋದಾ, ಸತೀಶ್ ಅವರು ಅಧ್ಯಕ್ಷರಾಗ್ಬೋದಾ, ಏನಾಗ್ಬೋದು, ಅಥವಾ ಇನ್ನುಳಿದ ನಮ್ಮ RV ದೇಶಪಾಂಡೆ ಅವರು ಮಂತ್ರಿ ಆಗ್ಬೋದಾ, ರಾಮಲಿಂಗಾರೆಡ್ಡಿ ಅವರು ಹೊರಗೆ ಹೋಗ್ಬೋದಾ, ಎಲ್ಲ ಬಹುದಾ ಪ್ರಶ್ನೆಗಳಿಗೆ ಉತ್ತರ ಯಾವಾಗಂದ್ರೆ ಈ ಒಂದು ಬಜೆಟ್ ಮಂಡನೆ ನಂತರ ಅಂತ ಮಾತಾಡ್ತಾ ಇದ್ದಾರೆ. ಈ ಸಲ ಬದಲಾಗ್ಬೋದಾ ನಿಮ್ಗೆ ಅನ್ನಿಸ್ತದನ? ಅನೇಕ ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳಿಗೆ ಲಕ್ಷ್ಯ ಹಾಕಲಾರ್ದು. ಇನ್ನೊಂದು ಮತ್ತು ಈಗ ಹೊಸ ಸಮಸ್ಯೆ ಜನ ಮುಂದೆ ಬಂದಿದ್ದು 15% ಬಸ್ಗಳ ರೇಟನ್ನು ಹೆಚ್ಚು ಮಾಡಿದ್ದಾರೆ, ಟ್ಯಾಕ್ಸ್ ಹಾಕಿದ್ದಾರೆ. ಮತ್ತು ಇದು ದಿಶಾಬಲು ಮಾಡಿಸೋಗಿದೆ ಎಲ್ಲನ ಅನ್ನೋದು ಒಂದು ಮತ್ತೊಂದು ಪ್ರಶ್ನೆ. ಹೀಗೆ ಹಲವು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಎಲ್ಲದಕ್ಕೂ ನಿಶ್ಚಿತವಾದ ಉತ್ತರ ಇಲ್ಲ. ಆದರೆ ಇವೆಲ್ಲನೂ ಚರ್ಚೆಗೆ ಬರೋದರಿಂದಾಗಿ ಎಲ್ಲರೂ ಒಂದಿಷ್ಟು ಅಸಮಾಧಾನ, ಸಮಾಧಾನ, ಏನೋ ಚರ್ಚೆ ಏನೋ ಎಂತ ಮಾಡ್ತಾ ಇರ್ತಾರೆ. ನಾವು ಒಂದು ನೋಡೋಣ ಅಂತ ಹೇಳ್ತಾ ಬದಲಾಗ್ತದ, ಸಂಪುಟ ಸರ್ಜರಿ ಆಗ್ತದೆ, 15-20 ಜನ ಮನೆಗೆ ಹೋಗ್ತಾರೆ, ಇನ್ನು ಕೆಲವಷ್ಟು ಜನ ಹೊಸಬರು
ಅಥವಾ ಸಿಗಲಾರದ ಹಿರಿಯರು ಒಳಗೆ ಬರ್ತಾರೆ, ಎಲ್ಲ ನೋಡೋಣ ಕಾದ ಸಮಯ ಉತ್ತರ ಕೊಡುತ್ತೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.